ಹಾಯ್. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸ್ವಲ್ಪ ಹೊತ್ತಿದೆ ನ್ಯೂ ಇಯರ್ ಇನ್ನೇನು ಬರುತ್ತೆ ಅಂತ ಕಾಯ್ತಾ ಇದ್ದೀರಾ? 2025ಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಹಾಗಾದರೆ ಇಲ್ಲಿ ಕೇಳಿಸ್ಕೊಳ್ಳಿ. 2020 ಏನಾದರೂ ಚೇಂಜಸ್ ಆಗಿದೆಯಾ? ಏನೂ ಇಲ್ಲ ಅಲ್ವಾ? 2021ರಲ್ಲಿ, 2022ರಲ್ಲಿ, 2023ರಲ್ಲಿ ಚಾನ್ಸ್ ಇಲ್ಲ. ಇನ್ನು 2024 ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಕ್ಷಣ ಅಷ್ಟೇ ಬಾಕಿ ಇದೆ. ಏನು ಮಾಡಿದ್ರು ಹೇಗೆ ಮಾಡಿದ್ರು ಜೀವನ ಕಳೀತಾನೆ ಹೋಗುತ್ತೆ. ಇನ್ನೂ ಒಂದು ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ, ಓ ನ್ಯೂ ಇಯರ್ ಬರ್ತಾ ಇದೆ, ಹೊಸ ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದೀವಿ, ಹೊಸ ನಂಬರ್ ಬರ್ತಾ ಇದೆ, 4 ಜಾಗದಲ್ಲಿ 5 ಬರ್ತಾ ಇದೆ, ಏನೋ ಒಂದು ಚೇಂಜಸ್ ಆಗ್ಬೋದು ಅಂತ ನಾವು ಕಾಯ್ತಾ ಇರ್ತೀವಿ. ಆದರೆ ನಿಮ್ಗೆ ಅನಿಸ್ತಾ ಇದೆಯಾ 2020ರಲ್ಲೂ ನಾವು ಅದೇ ಕಷ್ಟಪಟ್ವಿ, 2021ರಲ್ಲೂ ಎಸ್ಪೆಷಲಿ ನಾನು, ಯಾಕಂತ ಹೇಳಿದ್ರೆ ನನಗೇನು ಚೇಂಜಸ್ ಕಂಡಿಲ್ಲ. ನ್ಯೂ ಇಯರ್ ಫಸ್ಟ್ ದಿನದೊಳಗೆ ಏನೋ ಒಂದು ಹೊಸ ದಿನ, ರಾತ್ರಿ ಆದರೆ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು ಅಂತ ಹೇಳಿ ಮಾಡೋ ದಿನ ಅದೇ ಟೈಮು, ಅದೇ ಕೆಲಸ. ಅದೇ ಆದರೆ ನೆಕ್ಸ್ಟ್ ದಿನ 2ನೇ ತಾರೀಕು ಬಂತು, ಅದೊಂಥರ ಖುಷಿ. 3ನೇ ತಾರೀಕು ನ್ಯೂ ಇಯರ್ ಅನ್ಸ್ಬೋದು. ಅದೇ 4ನೇ ತಾರೀಕು ಸೇಮ್ ಜೀವನ, ಏನೂ ಚೇಂಜಸ್ ಇಲ್ಲ. ಇನ್ಯಾಕೆ ತಡ? ನಾವು ಮಾಡುವಂತಹ ಕೆಲಸ ನಡೀತಾನೆ ಹೋಗಬೇಕು. ಏನೋ ಒಂದು ರೆಸೊಲ್ಯೂಷನ್ ಅಂತ ನಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ತೀವಿ. ಆದರೆ ನಿಮ್ಗೆ ಅನಿಸ್ತಾ ಇದೆಯಾ ಆ ರೆಸೊಲ್ಯೂಷನ್ ಮಾಡ್ತೀರಾ ಅಂತ? 2020ರಲ್ಲೂ ನೀವು ಅನ್ಕೊಂಡಿದ್ರಿ ಅಲ್ವಾ? ಆದರೂ ಕೊರೋನಾ ಬಿಟ್ಟಿದ್ಯಾ ನಮ್ಮನ್ನು? ಬಿಡಲಿಲ್ಲ. ಇದೇ ಜೀವನ. ಜೀವನ ಹೇಗೆ ನಡೀತಿದೆಯೋ ಹಾಗೆ ನಡೀತಾ ಹೋಗುತ್ತೆ. ಎಲ್ಲದಕ್ಕೂ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಾಗಿರಬೇಕು. ಹಾಗೆ ಎಲ್ಲದನ್ನು ಎದುರಿಸ್ಕೊಂಡು ಹೋಗಬೇಕು. 365 ದಿನದಲ್ಲಿ 365 ಕಷ್ಟಗಳು ಬರ್ತದೆ. ಅದೇ ಎಲ್ಲ ಸ್ವಿಂಗ್ಸ್ನ ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸೋದೇ ಒಂಥರ ವಿಚಿತ್ರ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ. ಆದರೆ ಹೊಸ ಕನಸಿನ ಜೊತೆಗೆ, ಹೊಸ ಕಷ್ಟಗಳ ಜೊತೆಗೆ, ಹೊಸ ಎಕ್ಸ್ಪೆಕ್ಟೇಷನ್ಗಳ ಜೊತೆಗೆ ಮತ್ತೆ ಸಿಗೋಣ.